ಕನೆಕ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಹೈ ಇರುತ್ತೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸ್ಕ್ರೀನ್ ಪ್ಲೇ ನೋಡ್ಕೊಂಡೆ. ಆ್ಯಂಡ್ ಒನ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ನನ್ನ ಪರ್ಸನಲ್ ಇನ್ಸ್ಪೈರ್ ಆಗಿದ್ದು, ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡ್ತಾನಂದ್ರೆ ಸೊಸೈಟಿ ಬೆಂದಟ್ಟಕ್ಕೆ ಮಾಡುವಂಥದ್ದು. ತುಂಬ ಒಳ್ಳೇದು ಮಾಡ್ಬೇಕಂದ್ರೆ ಓಕೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಿತಿ ಮೀರಿ ಒಳ್ಳೇದು ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡ್ತಾರೆ, ಆಬ್ಸ್ಟೇಕಲ್ಸು ಬರುತ್ತೆ, ಅದನ್ನು ತಡೆಯೋಕ್ಕೂ ಜನರು ಬರ್ತಾರೆ. ಸೊ ಓಕೆ, ಯಾಕೆ ಹಿಂಗೆ ಹೇಳ್ತೀರ ಅನ್ಕೋಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸಂಜೆನೆ ಒಬ್ರು ಬಂದ್ಬಿಟ್ಟು ನಾನು ಕುಡಿಯೋ ನೀರಲ್ಲಿ ಅಥವಾ ಸಿ ವಾಟರಲ್ಲಿ ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ, ವೆಹಿಕಲ್ನ ರನ್ ಮಾಡ್ಕೊಡ್ತೀನಿ ಅಂದರೆ ಮಾಡಕ್ ಬಿಡ್ತಾರ? ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಆ ಥರ ಒನ್ ಆಫ್ ದಿ ಪ್ರಾಜೆಕ್ಟ್ ನಮ್ಮ ಫಿಲಮಲ್ಲಿ ಒಂದು ಮೇನ್ ಲೀಡ್ ಒಬ್ರು ಮಾಡ್ತಿರ್ತಾರೆ. ಅವ್ನು ಮಾಡೋದನ್ನ ಮಾಡಕ್ ಬಿಡ್ತಾರ ಇಲ್ವಾ ಅನ್ನೋದೇ ಮೇನ್ ಪ್ಲಾಟ್. ಇದು ಅವ್ನು ಅದನ್ನು ಮೀರಿ ಬರ್ತಾನ ಅನ್ನೋದೇ ಮೇನ್ ಪ್ಲಾಟು. ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್. ಸೊ ಫಿಕ್ಷನಲ್ ಮೂವಿ, ಟೋಟಲಿ ಫಿಕ್ಷನಲ್ ಮೂವಿ. ಫಿಕ್ಷನಲ್ ಆಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾನೆ, ಅದಕ್ಕೆ ಅವ್ನಿಗೆ ಬೇಕಾಗಿರೋ ಸಪೋರ್ಟು ಸಿಗುತ್ತೆ, ಅದೇ ಥರ ಅಬ್ಸ್ಟೇಕಲ್ಸು ಬರ್ತಾ ಇರುತ್ತೆ. ಪರ್ಸನಲ್ ಲೈಫಲ್ಲಿ ಏನೇನು ಫೀಲ್ ಆಗ್ತಾನೆ, ಏನೇನು ಸಫರ್ ಆಗ್ತಾನೆ ಅನ್ನೋದು ಒನ್ ಆಫ್ ದಿ ಮೇಜರ್ ಪ್ಲಾಟು. ಆ್ಯಂಡ್ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಕೆಲವೊಂದು ಸಿನಿಮಾ ಅದೇ ನಾನು ಮುಂದೆ ಹೇಳ್ದಂಗೆ ಕೆಲವೊಂದು ಸಿನಿಮಾ ತಾನೇ ಆಗುತ್ತೆ ಅಂತ ದೊಡ್ಡವ್ರು ಹೇಳಿ ಕೇಳಿದ್ದೀನಿ. ನಾವು ಇನ್ನೂ ಚಿಕ್ಕ ಸಿನಿಮಾ ತಂಡದವರು. ಸೊ ಏನಂದ್ರೆ, ನಾನು ಫೀಲ್ ಮಾಡಿದ್ದೀನಿ ಅದನ್ನ ಲಿಟ್ರಲಿ. ಸೊ ಒಂದೊಂದು ಕೆಲವು ವಿಷಯ, ಎಷ್ಟೊಂದು ಸ್ಥಳಗಳಲ್ಲಿ ಫಿಲ್ಮ್ ಸ್ಟಾಪ್ ಆಗಬೇಕಾಗಿತ್ತು, ಅದನ್ನು ಮೀರಿ ನಂಬ್ಕೊಂಡಿರೋ ದೇವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರಿ ಮುಂದೆ ನಿಂತು ಮಾಡೋಣ ಅಂತ ಹೇಳಿ ಇಲ್ಲಿವರೆಗೂ ತಂದಿದ್ದಾರೆ. ಸೊ ಇದೇ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲಾನಿಂಗ್ ಅಲ್ಲಿದೆ, ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ಒನ್ ಆಫ್ ದಿ ಅಪ್ಡೇಟ್. ಈ ಸಿನಿಮಾದಲ್ಲಿ ಕೇಶವ್ ಒನ್ ಆಫ್ ದಿ ರೋಲ್, ಆ್ಯಂಡ್ ಸೌರವ್ ಅಂತ ಡೇವಿಡ್ ಅಂತ ಒಂದು ರೋಲ್ ಮಾಡೋರೆ. ಆ ರೋಲ್ ಬಂದ್ಬಿಟ್ಟು ಆರ್ಫನೇಜ್ ಟೀಚರ್. ಆರ್ಫನೇಜ್ ಟೀಚರ್ ಇನ್ನೊಂದು ಸೈಡ್ ಇದೆ, ಆ ಸೈಡ್ ನೀವು ಫಿಲ್ಮಲ್ಲಿ ನೋಡ್ತೀರಾ. ಅದು ನೀವು ಟ್ರೈಲರಲ್ಲಿ ಒಂದು ರೇಂಜಲ್ಲಿ ಗೊತ್ತಾಗಿರುತ್ತೆ. ಆ್ಯಂಡ್ ವಿಲ್ಫ್ರೆಡ್ ವಿವೇಕ್ ಅಂತ ಅವರು ರುದ್ರ ಅಂತ ಒಂದು ಕ್ಯಾರೆಕ್ಟರ್ ಮಾಡೋರೆ. ಆ ಕ್ಯಾರೆಕ್ಟರು ಕಾಮನ್ ಮ್ಯಾನ್, ಡೆಲಿವರಿ ಪರ್ಸನ್ನು. ಆ ಡೆಲಿವರಿ ಪರ್ಸನ್ನು ಕಾಮನ್ ಮ್ಯಾನ್ ಆಗಿರ್ತಾನೆ, ಅವ್ನಿಗೆ ಅನ್ಕಾಮನ್ ಸಿಚುವೇಶನ್ ಬಂದರೆ ಅವನೇನು ಮಾಡ್ತಾನೆ ಅನ್ನೋದು ಒನ್ ಆಫ್ ದಿ ಪ್ಲಾಟ್ ಅವನಿಗೆ, ಆ ಒಂದು ಕ್ಯಾರೆಕ್ಟರ್ಗೆ. ಸೊ ಈ ಥರ 3 ಕ್ಯಾರೆಕ್ಟರ್ ಸೇರಿ ಒಂದು ಪ್ಲಾಟಲ್ಲಿ ಕನೆಕ್ಟ್ ಆಗ್ತದೆ. ಅಪ್ಸರಾ ಅಂತ ಒಂದು ಕ್ಯಾರೆಕ್ಟರ್, ಸಪೋರ್ಟಿಂಗ್ ರೋಲ್ ಫಾರ್ ಕೇಶವ್. ಸೊ ಈ ಥರ ಇದು ಒನ್ ಆಫ್ ದಿ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದಿ ಮೂವಿ. ಬಟ್ ಫಿಲಮಲ್ಲಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬರಬೇಕು. ಸರ್, ಇದು AI ಕಾನ್ಸೆಪ್ಟು. ಸೊ AI ಅವ್ನು ಮಾಡೋ ಪ್ರಾಜೆಕ್ಟಲ್ಲಿ ಆ ಒಂದು ಪ್ರಾಜೆಕ್ಟ್ ಹೆಸರು ಗರುಡ ಅಂತ ಸರ್. ಅದು ಫಿಲಮಲ್ಲಿ ರಿವೀಲ್ ಆಗುತ್ತೆ, ಚೆನ್ನಾಗಿ ರಿವೀಲ್ ಆಗುತ್ತೆ. ಹೌದು ಸರ್, ಅದು ಪರ್ಪಸ್ಲಿನೇ ಮಾಡಿದ್ದೀನಿ. ಸೊ ನಾನು ಬರುವ ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಮೇ ಬಿ ಅದನ್ನ ಕ್ಯಾಚ್ ಮಾಡ್ಕೊಳ್ತಾರೆ ಅಂತ ಒಂದು ನಂಬಿಕೆ ಸರ್. ನಮ್ಗೆ ಸರ್ ಅದು ಅರ್ಥ ಆಗಿಲ್ಲ. ಜೆನ್ಸಿ ಕಿಟ್ ಅನ್ನೋದಕ್ಕಿಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಸ್ಕ್ರೀನ್ ಪ್ಲೇ ಇಷ್ಟಪಡೋರು ಡೆಫಿನೆಟ್ಲಿ ಇದು ಒಂದು ಗ್ರಿಪ್ಪಿಂಗ್ ಆಗಿ ಇಟ್ಕೊಳ್ಳೋ ಒಂದು ಸ್ಕ್ರೀನ್ ಪ್ಲೇ ಸರ್. ಇದು ಆ ಥರ ನಾನ್ ಲೀನಿಯರ್, ಕಂಪ್ಲೀಟ್ಲಿ ನಾನ್ ಲೀನಿಯರ್. ಕನೆಕ್ಟಿಂಗ್ ಪಾಯಿಂಟ್ ಆದಾಗ ಒಂದೊಂದು ಬ್ರಾಕೆಟ್ ಓಪನ್ ಮಾಡಿರೋದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ ಸರ್ ಎಂಡಿಂಗ್, ಫಿಲಮ್ ಎಂಡಿಂಗ್ ಆ ಥರ ಇರುತ್ತೆ. ಹೌದು ಸರ್, ಒನ್ ಆಫ್ ದಿ ವರ್ಷನ್ ಇದೆ ಸರ್. ಅದೇ ಫಿಕ್ಷನಲ್, ಕಂಪ್ಲೀಟ್ಲಿ ಫಿಕ್ಷನಲ್ಲು. ಸೊ ಇವ್ರು ಮಾಡೋ ಪ್ರಾಜೆಕ್ಟು ಅದೇನು ಅಂತ ಅವರೇ ಫಿಲಮಲ್ಲಿ ಒಂದು ಪ್ಲಾಟಲ್ಲಿ ರಿವೀಲ್ ಮಾಡ್ತಾರೆ. ಆವಾಗ ಎಲ್ಲರಿಗೂ ಆಡಿಯನ್ಸ್ಗೂ ಅದು ಇಷ್ಟ ಆಗುತ್ತೆ ಅಂತ ಅರ್ಥ ಇದೆ ಸರ್. ಟೋಟಲಿ ಫಿಕ್ಷನಲ್ ಕಾನ್ಸೆಪ್ಟ್ ಆಗಿದೆ ಸರ್, ಆಗಿದೆ, ಮಾಡಿದ್ದೀನಿ ಸರ್. ಇದು AI ಮುಂದೆ ಹೇಗೆ ನಮ್ಮನ್ನ ಯೂಸ್ ಮಾಡ್ಕೊಳ್ಳುತ್ತೆ AI ಅನ್ನೋದು ಸ್ವಲ್ಪ ಒನ್ ಆಫ್ ದಿ ರಿಸರ್ಚು. ಸೊ ಇವಾಗಲೇ ಆಲ್ರೆಡಿ ನಾವು ಹೆಂಗೆ ಯೂಸ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು, ಮುಂದೆ ಅದು ಹೆಂಗೆ ನಮ್ಮನ್ನ ಯೂಸ್ ಮಾಡುತ್ತೆ ಅಂತಲೂ ಒಂದು ಪ್ಲಾಟ್ ಇದೆ. ಸೊ ಫಿಲಮಲ್ಲಿ ಅದನ್ನು ಒಂದು ಒನ್ ಆಫ್ ದಿ ಮೆಸೇಜ್ ಥರ ಹೇಳಿದ್ದೀನಿ. ನಾವು ಡಿಸೈಡ್ ಮಾಡಬೇಕು AI ಹೆಂಗೆ ನಾವು ಯೂಸ್ ಮಾಡ್ತೀವಿ ಅಂತ, ಅದು ನಮ್ಮನ್ನ ಡಿಸೈಡ್ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಮೆಸೇಜ್ ಇದೆ ಸರ್. ಇಟ್ ಶುಡ್ ನಾಟ್ ಟೇಕ್ ಓವರ್ ಅಸ್, ವಿ ಶುಡ್ ಟೇಕ್ ಓವರ್ ಕಂಟ್ರೋಲ್ ಆಫ್ ಇಟ್ ಅನ್ನೋ ಥರ. ಅದ್ರ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಬೇಕು ಅನ್ನೋ ಥರ ಒಂದು ಒನ್ ಆಫ್ ದಿ ಚಿಕ್ಕ ಮೆಸೇಜ್ ಆಗಿದ್ದೀನಿ ಸರ್. ಇದೇ ಮೇನ್ ಪ್ಲಾಟ್ ಅಲ್ಲ, ಬಟ್ ಒನ್ ಆಫ್ ದಿ ಮೆಸೇಜ್ ಸರ್ ಇದು. ನಿಮ್ಮ ಸಪೋರ್ಟೇ ಫಸ್ಟ್ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ನಮ್ಮ ಸಿನಿಮಾಗೆ ಬಂದಿರೋವಂಥದ್ದು. ಆ್ಯಂಡ್ ನನ್ನ ಹೆಸರು ಸೌರವ್ ಪ್ರಶಾಂತ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮೇಲೆ ಒಂದು ಪ್ಯಾಷನ್ ಇಟ್ಕೊಂಡು ಸ್ಟೋರೀಸ್ಗಳು ಬರುತ್ತಾ, ಶಾರ್ಟ್ ಫಿಲಮ್ಸ್ಗಳು ಡೈರೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸುಮಾರು ಒಂದು ಸೀರಿಯಲ್ಸ್ಗಳು ಮಾಡಿದ್ದೀನಿ, ಸುವರ್ಣದಲ್ಲಿ, ಕಲರ್ಸಲ್ಲಿ. ಆ್ಯಂಡ್ ಈಗ ಯಾವುದು ಸೀರಿಯಲ್ಸ್ ಮಾಡ್ತಿಲ್ಲ, ಸಿನಿಮಾ ಮಾತ್ರ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಕಿರಣ್ ಜೊತೆ ಒಂದು ಚಿಕ್ಕದೊಂದು ಯಾವುದೋ ಒಂದು ಪ್ರಾಜೆಕ್ಟ್ ಡಿಸ್ಕಷನ್ ಮಾಡಿದಾಗ ಕಿರಣ್ ಬಂದು ಹೇಳಿದ್ರು, ಬ್ರೋ ಈ ಥರದೊಂದು ಕಾನ್ಸೆಪ್ಟ್ ಇದೆ ಎ ರಿಲೇಟೆಡ್, ಆ್ಯಂಡ್ ಡೇವಿಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ. ನಾನು ಕೇಳಿದೆ ಡೆಫಿನೆಟ್ಲಿ ವೈ ಮೀ ಅಂತಂದ್ಬೇಡ ಅಂತ. ಬಿಕಾಸ್ ಈ ನೋ ದ ಕೆಪಬಿಲಿಟಿ ಏನು ಹೇಗೆ ಮಾಡ್ಬೋದು, ಏನು ಯಾವ ಥರದೊಂದು ಶೇಡ್ಸ್ಗಳು ಬರುತ್ತೆ ಅನ್ನೋ ಅಂಥದ್ದು.
ಅಂಡ್ ಮೊದಲನೇದಾಗಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಸೆಕೆಂಡ್, ಕಿರಣ್ ವರ್ಕ್ ನನ್ಗೆ ತುಂಬಾ ನಂಬಿಕೆ ಇದೆ, ಅದೊಂದು. ಅಂಡ್ ಯಾಕೆ ಗರುಡ ಅಂತ ಸ್ವಲ್ಪ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ಬರೀ ಜೆನ್ಸೀಸ್ಗ ಅಂತ. ಸೊ ದಯವಿಟ್ಟು ಜೆನ್ಸೀಸ್ಗೋ ಇಲ್ಲ 90s ಕಿಡ್ಸ್ಗೋ ಅವ್ರಿಗೆ ಅಂತಲ್ಲ, ಪ್ರತಿ ಒಂದು ಆಡಿಯನ್ಸ್ ಕೂಡ ಆರಾಮ ಬಂದು ಸಿನಿಮಾ ನೋಡ್ಬೋದು. ಯಾಕೆ ಅಂತಂದ್ರೆ ಈಗಿನ ಕರೆಂಟ್ ಅಫೇರ್ಸ್ಗಳು ಸುಮಾರು ಒಂದಷ್ಟು ಜನ ಕೇಳ್ಪಟ್ಟಿರ್ತೀರ. ದೊಡ್ಡ ದೊಡ್ಡ ಕಂಪನೀಸ್ಗಳು ಲೈಕ್ TCS, ಆಮೇಲೆ ಆರಾಕಲ್, ಆಮೇಲೆ ಫ್ಲಿಪ್ಕಾರ್ಟ್, ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ AI. ಅಂಡ್ ಸುಮಾರು ಜನ ಗೊತ್ತು ಈಗ ಇವಾಗ ಬೆಳ್ಳಿ ರೇಟ್, ಒಂದು ಸಿಲ್ವರ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಬಿಕಾಸ್ ಆಫ್ AI. ಅಂಡ್ ಈ ಒಂದು ರೀಸೆಂಟ್ ಆಗಿ ಒಂದಷ್ಟು ವಾರ್ಗಳು ನಡೀತು. ವಾರಲ್ಲೂ ಕೂಡ AI ಯೂಸ್ ಮಾಡೋ ಒಂದಷ್ಟು ಡ್ರೋನ್ಗಳಿಂದ ವಾರ್ ಮಾಡ್ತಾ ಇದ್ದಾರೆ. ಸೊ AI ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಅಂಡ್ AI ಅನ್ನೋ ಒಂದು ಟೂಲ್ ಹೇಗೆ ಅಂತಂದ್ರೆ ನೀವು ಹೇಗೆ ಬೆಳೆಸ್ಕೊಳ್ತೀರಾ ಹಾಗೆ. ಸೊ ಅದು ನೀವು ಒಳ್ಳೆ ತರದಲ್ಲಿ ತಗೊಂಡ್ರೆ ತುಂಬಾ ಒಳ್ಳೆ ತರದಾಗುತ್ತೆ, ನೀವು ಅದನ್ನ ಕೆಟ್ಟದಾಗ ಯೂಸ್ ಮಾಡಿ ತುಂಬಾ ಕೆಟ್ಟದಾಗ ಕೂಡ ಆಗುತ್ತೆ. ಸೊ ಇಲ್ಲಿ ಅದು ಸಿನಿಮಾದಲ್ಲಿ ಕೇಶವ ಅನ್ನೋ ಕ್ಯಾರೆಕ್ಟರ್ ಅವ್ನಿಗೆ ಏನ್ ಮಾಡಿರ್ತಾನೆ, ಅವನೊಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅಡ್ಡಿ ಆತಂಕಗಳು ಏನೇನ್ ಬರುತ್ತೆ ಅಂಡ್ ಅದನ್ನ ಅವ್ನು ಹೇಗೆ ಫೇಸ್ ಮಾಡ್ತಾನೆ, ಕೊನೆಗೆ ಅವನು ಸಿನಿಮಾ ಆ ಸಿನಿಮಾದಲ್ಲಿ ಅವ್ನು ಅನ್ಕೊಂಡಿದ್ದ ಪ್ರಾಜೆಕ್ಟ್ ಆಚೆ ಕಡೆ ಬರುತ್ತಾ ಬರಲ್ವಾ ಅನ್ನೋದೊಂದು ಸಿನಿಮಾ. ಅದು ನಾನೊಂದು ಪಾತ್ರ ಮಾಡಿದ್ದೀನಿ. ಅದು ಪಾಸಿಟಿವ್ ನೆಗೆಟಿವ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸಮ್ಟೈಮ್ಸ್ ನಾನು ಅನ್ಕೊಳ್ತೀನಿ ಪಾಸಿಟಿವ್, ನಾನೇ ನೆಗೆಟಿವ್ ಅಂತ ಅನ್ಕೊಂಡಿರ್ತೀನಿ ಬಿಕಾಸ್ ಅದು ಡಿಮ್ಯಾಂಡ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ. ಅಂಡ್ ಹೋಪ್ಫುಲಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಪ್ರತಿಯೊಬ್ರು ಕೂಡ ಅಷ್ಟೇ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕಂದ್ರೆ ಒಂದು ಹೊಸ ಪ್ರತಿಭೆಗಳು ಬರೋದೇ ತುಂಬಾ ರೇರ್. ಆತರ ಬಂದಾಗ ನಿಮ್ಮೆಲ್ಲರ ಬೆಂಬಲ ಸಿಕ್ಕಿ ಒಂದ್ಸಲಿ ನೀವು ಬೆಂತಟ್ ಬಿಟ್ರಿ ಅಂತಂದ್ರೆ ತುಂಬಾ ಒಂದಷ್ಟು ಜನ ಬರುತ್ತೆ. ಇಲ್ಲಿ ಎಲ್ಲರೂ ಕೂಡ ಅಷ್ಟೇ, ಎಲ್ಲರೂ ಬರೀ ಆಕ್ಟಿಂಗ್ ಮಾತ್ರ ನಂಬ್ಕೊಂಡು, ನಾನು ಕೂಡ ಅಷ್ಟೇ ಸ್ಟೋರಿ ಬರೀತೀನಿ, ಡೈರೆಕ್ಷನ್ ಮಾಡ್ತೀನಿ. ಸುಮಾರು ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ವರ್ಗದಲ್ಲೂ ಕೂಡ ಕೆಲಸ ಮಾಡೋರಿದೆ. ನನ್ನ ಪಾತ್ರದ ಹೆಸರು ಅಪ್ಸರಾ ಅಂತ. ಒಂದು ಫನ್ ಲವಿಂಗ್ ಅಂಡ್ ತುಂಬಾ ಪ್ಯಾಷನೇಟ್ ಇರುವಂತ ಹುಡುಗಿ. ಲೈಕ್ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತಾನೆ. ಲೈಕ್ ತುಂಬಾ ಬಬ್ಲಿ ಆಗಿ ಕ್ಯೂಟ್ ಆಗಿದೆ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ ಹೇಳಿದ್ದಾರೆ, ಡೋಂಟ್ ರಿವೀಲ್ ಅಂತ ಹೇಳಿದ್ದಾರೆ ಮ್ಯಾಮ್. ಅಷ್ಟೇನಾ? ಯಾ. ಸೊ ದಯವಿಟ್ಟು ಎಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡಿ ಸರ್. ಸರ್ ಇದೆ ಸರ್, ಕಿರ್ಚಿದೀನಿ. ಸೊ ಸರ್ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಪಾಸಿಟಿವ್ ಆಗಿ ಇದು ಮ್ಯಾಮ್. ನಂದಿದು 2ನೇ ಸಿನಿಮಾ. ಸೊ ಒಂದು ನಮ್ಮ ಭೂತಾತ್ಮ 2 ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ರಿಲೀಸಿಗೆ ರೆಡಿ ಇದೆ, ನಾನು ತಮಿಳಲ್ಲಿ ಮಾಡಿದ್ದೀನಿ. ಸೊ ಗರುಡ ಇಸ್ ಮೈ ಡೆಬ್ಯೂ ಲೈಕ್ ಆಸ್ ಅನ್ ಹೀರೋಯಿನ್. ಅಷ್ಟೇನಾ? ಯಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವಿಲ್ಫ್ರೆಡ್ ವಿವೇಕ್ ಅವ್ರನ್ನ ಮಾತನಾಡ್ಸೋಣ. ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ವಿವೇಕ್ ಏನು ಹೇಳ್ತೀರಿ? First of all, thank you so much, press, media, family, friends, Kiran, and thank you so much for the wonderful opportunity. Nan character bandi as a normal person, ಆ ಪರ್ಸನ್ ಬಂದು ಜಸ್ಟ್ ಕೊರಿಯರ್ ಮಾಡ್ತಾನೆ. ಇದರಲ್ಲಿ ಪಬ್ಲಿಕಲ್ಲಿ ಏನು ನಡೆಯುತ್ತೋ, ಏನಾದರೂ ಜಸ್ಟ್ ಜಗಳಾಗಲಿ ಅವನಿಗೆ ತಡೆಯೋಕ್ಕಾಗಲ್ಲ. ಸೊ ಆ ಕೋಪ ಬರುತ್ತೆ, ಆ ಕೋಪ ಅವ್ರ ಹತ್ರ ತೋರಿಸ್ತಾನೆ. ಸೊ ಅದೇ ನನ್ನ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಅಷ್ಟೇ ನನ್ನ ಕ್ಯಾರೆಕ್ಟರ್, ಅದಕ್ಕೆ ಮೇಲೆ ಏನೂ ಇಲ್ಲ. ಸೊ AI ಗರುಡ, ಐ ಜಸ್ಟ್ ವಾಂಟ್ ಟು ಅಪ್ರಿಷಿಯೇಟ್ ಕಿರಣ್. ಫ್ರಮ್ ದಿ ಬಿಗಿನಿಂಗ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಇದರಲ್ಲಿ ಎಡಿಟಿಂಗ್ ಆಗಲಿ, DOP ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಸೊ ಎವ್ರಿ ಕ್ರೆಡಿಟ್ ಗೋಸ್ ಟು ಕಿರಣ್. And I also want to appreciate and congratulate my brother. His name is Maryajud Abhishek. As assistant director agi kelsa madidare, as a support agi for Kiran. So I just want to appreciate him. And first time ನಾನು ಪ್ರೆಸ್ ಮೀಡಿಯಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಸೊ ಟಿವಿಯಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಹಿಂಗೆ ಆನ್ಸರ್ ಮಾಡ್ತಾರೆ, ಪ್ರೆಸ್ಸಲ್ಲಿ ಏನಪ್ಪ ಹಿಂಗೆ ಕೇಳ್ತಾರೆ ಅಂತ ಹೇಳಿ. ಬಟ್ ಇಟ್ಸ್ ವಂಡರ್ಫುಲ್ ಜರ್ನಿ. ಇಲ್ಲಿ ಕೂತ್ಕೊಂಡಿರೋದು ಐ ಫೀಲ್ ಇಟ್ಸ್ ಸಮ್ವಾಟ್ ಮೈ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಪ್ರೆಸ್ ಮುಂದೆ ನಾನು ಆನ್ಸರ್ ಮಾಡೋದು, ಅವ್ರ ಮುಂದೆ ಕ್ವೆಶನ್ಸ್ ಕೇಳೋದು. ಸೊ ಇದೆಲ್ಲ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕ್. ಆಲ್ ದ ಶ್ರೀಗಂಧದ ಗುಡಿ ಸೀರಿಯಲ್ ಮಾಡ್ತಾ ಇದ್ದೆ. ಇದು ಮುಂಚೆ ಬೇರೆ ಮೂವೀಸ್ ಮಾಡಿದ್ದೀನಿ. ಇನ್ನು ಅದೇ ರಿಲೀಸಿಗೆಲ್ಲ ರೆಡಿ ಆಗ್ತಾ ಇದೆ. ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್. ಕಥೆನ ತಗೊಂಡೋಗುವಂತ ಎಲ್ಲ ಕಿರಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ ಇದರಲ್ಲಿ.
ಬೇರೆಯವರೆಲ್ಲ ಕಿರಿಸ್ತೀನಿ, ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ. ನೀವೇ ಪ್ರಾಜೆಕ್ಟ್ ಮಾಡೋರಲ್ವಾ? ಹೌದು. ಅದೇ ಹೇಳಿ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನಿದೆಯೋ ಅದು ನಾನೇ ಮಾಡೋ ಕ್ಯಾರೆಕ್ಟರ್. ಡಿಸ್ಕವರಿಂಗ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಬಗ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟ್ನ ನಾನು ತಗೊಂಡ್ಬರ್ಬೇಕಂತ, ಇವಾಗ ಏನು ಇವರು ಕಿರಣ್ ಅವರು ಈ ಮೂವಿನ ತಗೊಂಡ್ಬರ್ಬೇಕಂತ ಏನು ಮಾಡ್ತಾ ಇರ್ತಾರೋ, ಆ ಮೂವಿಲಿ ನಾನು ಆ ಪ್ರಾಜೆಕ್ಟ್ನ ತಗೊಂಡ್ಬರ್ಬೇಕಂತ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಇವ್ರಿಗೆ ಒಂದು ವಾಕ್ಯದ ಪ್ರಶ್ನೆ ಮಾತ್ರ ಕೊಡಿ, ನೀವು ಚೆನ್ನಾಗಿ ಉತ್ತರ ಕೊಡ್ತೀರಾ ಅವರು. ಅಟೆಂಡ್ ಮಾಡ್ತಿರೋದು. ಗರುಡದಲ್ಲಿ ನಾನು ಆಕ್ಚುಲಿ ಬೇರೆ ಕ್ಯಾರೆಕ್ಟರ್ ಮಾಡಬೇಕಿತ್ತು, ಬಟ್ ಪ್ರೇಮದ ಊರಲ್ಲಿ ಸಿನಿಮಾದಲ್ಲಿ ಮಾಡ್ತಿದ್ದೆ. ಅದರಿಂದ ಇದಕ್ಕೆ ಡೇಟು ಕರೆಕ್ಟಾಗಿ ಆಗಲಿಲ್ಲ. ಸೊ ಅದಾದ್ಮೇಲೆ ನಾನು ಅವ್ರಿಗೆ ಹೇಳಿದೆ, ಆಯ್ತು ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡೋಣ ಒಟ್ಟಿಗೆ ಅಂತ. ಆದರೂ ಅವರು ಬಿಟ್ಟಿಲ್ಲ, ತಿರ್ಗಾ ಕ್ಯಾರೆಕ್ಟರ್ ಒಂದು ಕೊಟ್ಟು ನನಗೆ ಮಾಡಿಸಿದ್ರು. ಅದಕ್ಕೋಸ್ಕರ ನಮ್ಮ ಡೈರೆಕ್ಟ್ರಿಗೆ ಸರ್ ಥ್ಯಾಂಕ್ ಯು. ಮುಂದೆ ಕ್ಯಾರೆಕ್ಟರ್ ಬಗ್ಗೆ ಏನೂ ಇಲ್ಲ, ನಾನು ಒನ್ ಡೇ ಅಷ್ಟೇ ಶೂಟಲ್ಲಿ ಮಾಡಿರೋದು, ಒಂದು 2-3 ಮಿನಿಟ್ಸ್ ಬರ್ಬೋದೇನೋ. ಬಟ್ ನೆಕ್ಸ್ಟ್ ಸಿನಿಮಾ ಅವ್ರ ಜೊತೆ ಜಾಸ್ತಿ ಡೇಸ್ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಅಭಿ ಅವರೇ, ಆಲ್ ದ ವೆರಿ ಬೆಸ್ಟ್. ಮರಿಯಾ ಜೂಡ್ ಅಭಿ